ಸಕ್ಕರೆ ನಾಡು ಮಂಡ್ಯದಲ್ಲಿ ಹನುಮ ಧ್ವಜ ದಂಗಲ್ ತಾರಕಕ್ಕೇರಿದೆ. ಪ್ರತಿಭಟನೆ, ಫ್ಲೆಕ್ಸ್ ಮೇಲೆ ಕಲ್ಲು ತೂರಾಟ ನಡೆದಿದೆ, ಲಾಠಿ ಚಾರ್ಜ್ ಕೂಡ ಆಗಿದೆ. ಕೆರಗೋಡು ಹನುಮ ಧ್ವಜ ತೆರವು ವಿಚಾರಕ್ಕೆ ಮಂಡ್ಯ ಈಗ ನಿಗಿ ಕೆಂಡದಂತಾಗಿದೆ. ಯಾಕಂದರೆ ಕೆರಗೋಡಿನಲ್ಲಿ ಹೊತ್ತಿಕೊಂಡಂತಹ ಒಂದು ಸಣ್ಣ ಕಿಡಿ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ಹನುಮ ಧ್ವಜವನ್ನು ಕೆಳಗಿಳಿಸಿದ್ದಕ್ಕೆ ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕೇಸರಿ ಪಡೆ ಬೀದಿಗಿಳಿದಿದೆ. ಎಲ್ಲೆಲ್ಲೂ ಶ್ರೀರಾಮನ ಘೋಷಣೆಗಳು, ಭಗವಾ ಧ್ವಜಗಳು ರಾರಾಜಿಸ್ತಾ ಇದ್ದಾವೆ. ನೋಡಿ, ಒಂದು ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ರತಿಭಟನೆಗಳನ್ನ ನೋಡ್ತಾ ಇದ್ರೆ ಹನುಮ ಧ್ವಜ ಹೋರಾಟದ ಹಿಂದೆ ಈ BJP JDS ಮತತಂತ್ರ ಇದೆಯಾ, ಮತ ಗಳಿಕೆಯ ಪ್ರಯತ್ನ ಏನಾದರೂ ಇರಬಹುದಾ? ಯಾಕಂದರೆ ಮಂಡ್ಯ ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಈ ಹಿಂದುತ್ವ ಅಥವಾ ಈ ಭಾವನಾತ್ಮಕ ಹೋರಾಟಗಳಂತ ಬಂದಾಗ ಜನ ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಬರೀ ಕಾವೇರಿ ರೈತರ ಹೋರಾಟದ ಬೀಡು ಮಂಡ್ಯ ಹೌದು, ಆದರೆ ಈ ವಿಚಾರಕ್ಕೆ ಜನ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಈಗ BJP JDS ಹಿಂದುತ್ವದ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಮಾಲ್ ಮಾಡಲಿಕ್ಕೆ ಹೊರಟಿದೆಯಾ ಅನ್ನೋದು ಈಗ ಚರ್ಚೆ ಆಗ್ತಾ ಇರೋದು. ರಾಜಕೀಯ ತಿರುವನ್ನು ಇದು ಯಾಕೆ ಪಡೆದುಕೊಳ್ತು? ಹಾಗಾದರೆ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತು. ಸ್ಥಳೀಯವಾಗಿಯೇ ಬೇರೆ ಯಾರು ಗಮನಕ್ಕೂ ತರದೆ, ಅಥವಾ BJPಯವರಲ್ಲಿ ಮಧ್ಯಪ್ರವೇಶ ಮಾಡದೆ JDSನವರು ಕೂಡ ಪ್ರತಿಭಟನೆಗೆ ಬರದೇ ಇರೋ ಥರ ನೋಡ್ಕೊಳ್ಬೋದಾಗಿತ್ತು. ಆದರೆ ಯಾಕೆ ಇದನ್ನು ದೊಡ್ಡದು ಮಾಡಿದ್ರು? ಯಾರು ಯಾಕೆ ಇದನ್ನು ಜ್ವಾಲೆಯಾಗಿ ಪರಿಣಮಿಸಿದರು? ಹನುಮ ಧ್ವಜ ತೆರವು ಸಂಘರ್ಷವನ್ನೇ BJP ಮತ್ತು JDS ಅಸ್ತ್ರವಾಗಿಸಿಕೊಂಡಿದ್ದಾವಾ? ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಸಣ್ಣ ಘಟನೆ ಇದು. ಪಂಚಾಯಿತಿ ಲೆವೆಲಲ್ಲೇ ಬಗೆಹರಿಸ್ಕೊಳ್ಬೋದಾಗಿತ್ತು, ಅಥವಾ ಶಾಸಕರು ಕೂಡ ಹೋಗಿ ಅಲ್ಲಿ ಅವ್ರನ್ನ ಮನವೊಲಿಸ್ಬೋದಾಗಿತ್ತು. ಈ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡಬಾರ್ದಾಗಿತ್ತು. ಆದರೆ ಇದನ್ನು ದೊಡ್ಡ ಮಾಡಿದಂಥವ್ರು ಯಾರು? ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರುವಂಥವ್ರು ಯಾರು? ನೋಡಿ, ಕುಮಾರಸ್ವಾಮಿಯವರು ನೋಡಿ ಕೇಸರಿ ಶಾಲ್ ಹಾಕ್ಕೊಂಡು ಬಂದಿದ್ದರು ಇವತ್ತು ಪ್ರತಿಭಟನೆಗೆ. ಕುಮಾರಸ್ವಾಮಿಯವರು ಕೇಸರಿ ಶಾಲ್ ಹಾಕ್ಕೊಂಡಿರೋದು ನೋಡಿದ್ದೀರಾ ನೀವು? ಹಸಿರು ಶಾಲ್ ಹಾಕ್ಕೊಂಡಿದ್ದು ಉದಾಹರಣೆ ಇದೆ, ಅಂದರೆ ರೈತರ ಒಂದು ಸಂಕೇತವಾಗಿ. ಹಾಗಾಗಿ ಈಗ ಎರಡೂ ಪಕ್ಷಗಳು ದೋಸ್ತಿಯಾಗಿದ್ದಾವಲ್ಲ, ಕೇಸರಿ ಶಾಲು ಹಾಕ್ಕೊಳ್ಬೇಕಾಗತ್ತೆ. ಯಾವುದೇ ಪಕ್ಷಗಳು ಇರ್ಬೋದು, ಅಜೆಂಡಾಗಳಂತ ಬಂದಾಗ ಅಥವಾ ಸೈದ್ಧಾಂತಿಕವಾಗಿ ಬಂದಾಗ ರಾಜಕೀಯ ಆ ದೋಸ್ತಿನೇ ಬೇರೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಅಲ್ಲಿ ನಮಗೆ ಹೊಂದಾಣಿಕೆ ಅಥವಾ ರಾಜಕಾರಣ ಅಂತ ಬಂದಾಗ ಯಾರ ಜೊತೆಗಿರ್ತಾರೆ, ಯಾರು ಯಾವಾಗ ಬದಲಾಗ್ತಾರೆ ಹೇಳೋಕ್ಕಾಗೋದಿಲ್ಲ. ಬಟ್ ಈಗ ಅವ್ರ ದೋಸ್ತಿ ಇರೋದ್ರಿಂದಾಗಿ ಅವ್ರಿಗೆ ಸಹಕಾರವನ್ನು ಕೊಡಲೇಬೇಕಾಯಿತು. ಹಾಗಾಗಿ ಕುಮಾರಸ್ವಾಮಿಯವರು ಕೂಡ ಬೀದಿಗಿಳಿದ್ರು. ನಿಮ್ಮ ಆಟ ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೇನೆ. ಸಿದ್ದರಾಮಯ್ಯ ಅವರ ಹೆಸರಲ್ಲಿ ರಾಮ ಇದ್ದರೆ ಸಾಲಲ್ಲ, ನಡವಳಿಕೆಯಲ್ಲೂ ರಾಮ ಇರಬೇಕು ಅಂತ HD ಕುಮಾರಸ್ವಾಮಿಯವರು ಗುಡುಗಿದ್ದಾರೆ. ಇವತ್ತು ಮಂಡ್ಯದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ CT ರವಿಯವರು ಜೊತೆಗೆ BJP ಸಾಕಷ್ಟು ನಾಯಕರು, ಆಮೇಲೆ JDSನ ಮಾಜಿ ಶಾಸಕರು ಸುರೇಶ್ ಗೌಡ, ಅನ್ನದಾನಿ ಎಲ್ಲರೂ ಭಾಗಿಯಾಗಿದ್ದರು. ಮುಖ್ಯವನ್ನು ಎರಡು ಮತ್ತು ಶಾಂತಿ ಸಭೆಯನ್ನು ಮಾಡಿ ಇರ್ತಕ್ಕಂಥ ಸಂಘರ್ಷಕ್ಕೆ ತೆರೆಯಿಡತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮಧ್ಯಾಹ್ನದ ನಂತರ ಯಾವ ಶ್ರೀರಾಮನ ಒಂದು ಯಾವ ನಾಮಕರಣ ಮಾಡಲಿಕ್ಕೆ